ಈ ಕಾರ್ಯಕ್ರಮ ಉದ್ದೇಶಿಸಿ ಚಮಕೇರಿ ಮಠದ ಗುರುಗಳು ಒಂದು 4 ಹಿತನುಡಿಗಳನ್ನ ಉಪದೇಶ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಶಾಂತತೆಯನ್ನ ಕಾಪಾಡಿಕೊಳ್ಳಿ. ಒಲೆ ಆದಿನಾಥ ಭಗವಾನ್ ಕಿ. ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರನ್ನ ಸ್ಮರಿಸಿಕೊಂಡು ಈ ಆಲಗೂರು ಗ್ರಾಮದ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಪಂಚಕಲ್ಯಾಣ ಪ್ರತಿಷ್ಠಾ ಮಸ್ತಾಭಿಷೇಕದ ಒಂದು ಮಹಾನ್ ಮಹೋತ್ಸವದ ಒಂದು ಕಾರ್ಯಕ್ರಮದ ಈ ಎಲ್ಲ ಶ್ರಾವಕ ಶ್ರಾವಣಿಯರಿಗೆ ಒಂದು ಪ್ರೇರಣಾ ಶಕ್ತಿಯಾಗಿ ಈ ಎಲ್ಲ ಕಾರ್ಯಕ್ರಮ ಇಷ್ಟು ವಿಜೃಂಭಣೆಯಿಂದ ನಡಿಬೇಕಾಗುತ್ತಪ್ಪ ಅಂತಂದ್ರೆ ಹಿಂದಿನ ಒಂದು ಶಕ್ತಿ ಬೇಕು. ಆ ಶಕ್ತಿ ತೀರ್ಥಂಕರು ಯಾರಪ್ಪ ಅಂತಂದ್ರೆ ಆದಿನಾಥ ತೀರ್ಥಂಕರನ್ನೇ ಮೊದಲು ಮಾಡಿಕೊಂಡು ಮಹಾವೀರರವರೆಗೆ ಎಲ್ಲ ತೀರ್ಥಂಕರರಿಗೂ ನಮಸ್ಕರಿಸಿ ಅದೇ ಒಂದು ಸನ್ಮಾರ್ಗದಲ್ಲಿ ನಡೆದುಕೊಂಡು ಬಂದಿರತಕ್ಕಂಥ ಈ ಆಲಗೂರು ಹಾಗೂ ಸುತ್ತಮುತ್ತಲಿನ ಎಲ್ಲ ಜೈನ ಸಮುದಾಯಕ್ಕೆ ಒಂದು ಪ್ರೇರಣಾ ಶಕ್ತಿಯಾಗಿ ಈ ಒಂದು ಕಾರ್ಯಕ್ರಮ ಇಷ್ಟು ವಿಜೃಂಭಣೆಯಿಂದ ನಡಿಬೇಕಾಗಿತ್ತಪ್ಪ ಅಂತಂದ್ರ ಪುಣ್ಯಕ್ಷೇತ್ರವಾದ ವರೂರು ಪೂಜ್ಯರಲ್ಲಿ ಶರಣಾರ್ಥಿಗಳನ್ನ ಹೇಳುತ್ತಾ ಈ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯರಾಗಬೇಕೆಂದು ಅಪೇಕ್ಷಿಸಿ ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ಶರಣ ಹಾಗೂ ಶರಣೀಯರಿಗೆ ಶರಣಾರ್ಥಿಗಳು. ಇದು ಆಲಗೂರು ಗ್ರಾಮಕ್ಕೂ ಬೌಲಾದಿಗೂ ಬಹಳ ದಿವಸದ ಒಂದು ಸಂಬಂಧ ಐತಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಕೆಲವೊಂದು ಎಲ್ಲ ಭಕ್ತರು ಬೌಲಾದಿಗೆ ಸಿದ್ದರಾಮೇಶ್ವರರಲ್ಲಿ ಭಯಭಕ್ತಿ ಗೌರವದಿಂದ ನಡ್ಕೋತಾರೆ. ಅದೇ ರೀತಿ ಆಲಗೂರು ಗ್ರಾಮದಲ್ಲಿ ನಮ್ಮ ಗ್ರಾಮ ದೇವತೆ ಆಗಿರ್ತಕ್ಕಂಥ ಚಂದ್ರಗಿರಿ ಮಾತೆಯ ಒಂದು ಮಠನೂ ಕೂಡ ಇದೆ. ಆ ಮೊದಲಿನ ಪರಂಪರೆ ನಿಮ್ಮ ಪೂರ್ವಜರಿಗೂ ನಮ್ಮ ಪೂರ್ವಜರ ಮಹಾತ್ಮರಿಗೂ ಒಂದು ಸಂಬಂಧ ಅನ್ಯೋನ್ಯ ಸಂಬಂಧ ಇರುವ ಕಾರಣ ನಮ್ಮ ನಿಮ್ಮೆಲ್ಲರನ್ನು ಕೂಡಿಸೈತಿ. ಈ ಇಂಥ ಒಂದು ಪಂಚಕಲ್ಯಾಣ ಪೂಜೆಯಲ್ಲಿ ಪಾಲ್ಗೊಂಡು ಈ ಪಂಚಕಲ್ಯಾಣ ಏನಪ್ಪಾ ಅಂತಂದ್ರೆ 5 ಕಲ್ಯಾಣಪ್ಪ ಅಂತಂದ್ರೆ ಅವು ಅಶಾಂತಿಯಿಂದ ಶಾಂತಿ ಆಗಬೇಕು. ಅದಕ್ಕಾಗಿ ಪೂಜಾ ಕಾರ್ಯಕ್ರಮಗಳನ್ನ ಅಲ್ಲಲ್ಲಿಗೆ ಮಾಡಬೇಕಾಗುತ್ತೆ. ಈ ಪಂಚಕಲ್ಯಾಣ ಯಾವ ಆಗ್ಬೇಕಾಗಿತ್ತಪ್ಪ ಅಂತಂದ್ರ ಅದಕ್ಕೆ ಶರಣರು ಒಂದು ಮಾತು ಹೇಳ್ತಾರ, ಪಂಚತತ್ವಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಎಳೆ ಮನುಜನೆ ಆ ಪಂಚತತ್ವದ ಅರ್ಥದ ಮಹತ್ವವನ್ನು ತಿಳಿದು ಅವುಗಳ ಕಲ್ಯಾಣಗೋಸ್ಕರ ನೀನು ಒಳ್ಳೆಯ ಮಾರ್ಗದಲ್ಲಿ ನಡೆದುಕೊಂಡು ಧ್ಯಾನ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಇಂಥ ಒಂದು ಸತ್ಸಂಗದಲ್ಲಿ ಪಾಲ್ಗೊಂಡು ನಿನ್ನ ತನು ಮನ ಧನವನ್ನು ಅರ್ಪಿಸಿ ಸೇವೆಗೈದು ನೀ ಆ ಒಂದು ಶಕ್ತಿಗೆ ಆ ಒಂದು
ಪೂಜ್ಯರ ಆ ಒಂದು ತೀರ್ಥಂಕರರ ಆಶೀರ್ವಾದಕ್ಕೆ ನೀ ಪಾತ್ರ ಆದಪ್ಪ ಅಂತಂದ್ರೆ ಅಂದರೆ ನಿಜವಾದ ಪಂಚಕಲ್ಯಾಣ ಪೂಜೆ. ಆ ಕಾರ್ಯಕ್ರಮದ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಈ ಅನುಗುರು ಗ್ರಾಮದಲ್ಲಿ ಪಂಚಕಲ್ಯಾಣ ಪೂಜೆ ನಡೆದಿದೆ. ಮೊದಲ ಆದಿನಾಥ ತೀರ್ಥಂಕರರು ಅವ್ರು ಯಾವತ್ತು ಸಂಚಾರಿ ಪುರುಷರು. ಯಾರು ದಿಗಂಬರ ಶ್ವೇತಾಂಬರ ಎರಡೇ ಇದ್ದರೂ ಕೂಡ ಅದರ ಮೂಲ ಸೂತ್ರ ಒಂದನ. ಆ ದಿಗಂಬರ ಯಾವತ್ತು ಪಾದಯಾತ್ರೆ ಇದೆ. ಯಾಕಪ್ಪ ಅಂತಂದ್ರೆ ನದಿ ಹರಿತಾ ಇರಬೇಕು, ಮಹಾತ್ಮರು ಸಂಚಾರವನ್ನು ಮಾಡ್ತಾ ಇರಬೇಕು, ಮನುಷ್ಯ ಜನ್ಮಕ್ಕೆ ಬಂದು ಗುರು ಉಪದೇಶವನ್ನು ಪಡೆದು ತನ್ನನ್ನು ತಾನು ತಿಳಿಯುವ ಮಾರ್ಗದಲ್ಲಿ ನಡೆದುಕೊಂಡು ಮುಕ್ತನಾಗಬೇಕು ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರ ಅಂತ ಹೇಳಿ ಒಂದು ಮಾತು. ಅದಕ್ಕಾಗಿ ಆದಿ ತೀರ್ಥಂಕರು ಸಂಚಾರ ಮಾಡ್ತಿದ್ರು. ಎಷ್ಟೋ ಅವರ ಅನುಯಾಯಿಗಳು ಶಿಷ್ಯಂದಿರು ಅವರು ಬೆನ್ನು ಹತ್ತಿ ಅವರು ಸಂಚಾರ ಮಾಡ್ತಿದ್ರು. ಒಂದು ಹೊಳೆ ದಾಟುವ ಪ್ರಸಂಗ, ಅಲ್ಲಿ ಜಾಲಗಾರ ಮೀನುಗಳನ್ನ ಹಿಡಿದು ಅವ ಈಚಿನ ದಂಡೆಗೆ ಹಾಕ್ತಿದ್ದ. ಯಾಕಂದ್ರೆ ಅವನು ಹೊಟ್ಟೆ ಜೀವನ ಒಂದೊಂದು ಕಾಯಕ. ಆಗ ಅದನ್ನ ನೋಡಿದ್ರು, ಅವರ ಶಿಷ್ಯಂದರು ನೋಡಿದ್ರು, ಆದಿನಾಥ ತೀರ್ಥಂಕರು ನೋಡಿದ್ರು. ಹಂಗ ನೋಡಿ ಹೊಳೆದಾಟಿ ಮತ್ತೆ ಸಂಚಾರ ಮಾಡ್ಕೊತ ಹೋದ್ರು. ಮತ್ತೊಂದು ಹೊಳೆ ಬಂತು, ಅದನ್ನು ದಾಟಿದ್ರು. ಆ ಹೊತ್ತಿನಾಗ ಅವರು ಕೆಲವೊಂದು ಶಿಷ್ಯರಿಗೆ ಅನುಮಾನ ಆಯ್ತು. ನಮ್ಮದು ಅಹಿಂಸಾ ಪರಮೋ ಧರ್ಮ, ನಾವು ಒಂದು ಇರಿಬಿ ನೋಡ್ರಿ, ನೀವು ಜೈನ ಸಮುದಾಯದ ಒಂದು ಮಂದಿರ ಮಠಗಳಲ್ಲಿ ಆ ಪ್ರಸಾದ ಆದ ಕೂಲೆ ಕುಡಿಲಿಕ್ಕೆ ನೀರಿನ ಚಾವೆಗಳಿರ್ತಾವ. ಆ ಚಾವೆಗಳಿಗೆ ನೀರಿನ ಚಾವೆಗಳಿಗೆ ಸಹಿತ ಅರಬಿ ಕಟ್ಟಿರ್ತಾರ ಅವ್ರು. ಯಾಕಪ್ಪ ಅಂತಂದ್ರೆ ಆ ನೀರಿನಲ್ಲಿ ಬಂದಿರತಕ್ಕಂಥ ಕ್ರಿಮಿಗೂ ಹಿಂಸೆ ಆಗಬಾರದು, ಅದು ಮರಣ ಹೊಂದಬಾರದು, ಅದು ಜೀವಂತವಾಗಿ ಬದುಕಬೇಕಂತ ಹೇಳಿ ಅರಬಿ ಕಟ್ಟಿರ್ತಾರೋ. ಎಲ್ಲಾ ನೀರು ಕುಡಿಯೋದು ಎಲ್ಲಾ ಮುಗಿದ ಬಳಿಕ ಸಾಯಂಕಾಲಕ್ಕೆ ಅಲ್ಲೊಬ್ಬ ಸೇವಕ ಎಲ್ಲ ಅರಿವಿಗಳ ಚೀಲಗಳನ್ನ ಇದು ಮಾಡಿ ಅಲ್ಲೊಂದು ಬಂಡೆ ಇರ್ತೈತಿ, ಅಲ್ಲಿ ತೊಳೆದು ಮತ್ತೆ ಕಟ್ತಾನ. ಅಂದ್ರೆ ಅವು ಬದುಕಬೇಕಂತ. ಈ ರೀತಿ ಅವರು ಒಂದು ತತ್ವದಲ್ಲಿ ನಡೆದಂಥವ್ರು ಶಿಷ್ಯರೆಲ್ಲರೂ ಅಂದ್ರು, ಮೀನ ಹಿಡಿತಿದ್ದ ಒಂದು ಮಾತು ನಮ್ಮ ಗುರುಗಳಿಗೆ ಹೇಳಿದ್ರಂದ್ರ, ಈ ಹಿಂಸಾ ಕಾರ್ಯಕ್ರಮ ಬಿಡ್ತಿದ್ದಮ್ಮ ಹಂಗಂದು ಹುಡುಪಾದಲ್ಲ ಅಂತ ಹೇಳಿ ಆಯ್ತು. ಅಲ್ಲಿ ವಾಸ್ತವ್ಯ ಮಾಡಿದರು. ಹಾಗೆ ಕೆಲವೊಂದು ಧರ್ಮ ಬೋಧೆಗಳನ್ನ ಆದಿನಾಥರು ತಮ್ಮ ಶಿಷ್ಯ ಮಂಡಳಿಗೆ ಹೇಳ್ತಾ ಇದ್ದರು. ಹೇಳುವಂತ ಕಾರ್ಯಕ್ರಮ ಎಲ್ಲ ಮುಗಿತು. ಅದರ ಶಿಷ್ಯ ಮಂಡಳಿಯಲ್ಲಿ ಒಬ್ಬ ವ್ಯಕ್ತಿ ಅವರಿಗೆ ನಮಸ್ಕರಿಸಿ, ಗುರುವರೇ, ನಮಗೊಂದು ಶಂಕಾ ಬಂದೈತಿ ನಿಮ್ಮ ಮೇಲೆ. ಏನಪ್ಪಾ ಅಂತಂದ್ರ, ಅಲ್ಲಿ ಮಧ್ಯದಲ್ಲಿ ಒಬ್ಬ ಜಾಲಗಾರ ಮೀನುಗಳನ್ನು ಹಿಡಿದು ಆ ಕಡೆ ಸುರಿತಿದ್ದ ಮೀನುಗಳು ಚಟಪಾಡಿಸ್ತಿದ್ದು. ತಾವು ಮಹಾತ್ಮರು ಸತ್ಪುರುಷರು, ತಾವು ಒಂದು ಮಾತು ಇಂಥ ಹಿಂಸೆ ಕೆಲಸವನ್ನು ಮಾಡಬೇಡಪ್ಪ ಅಂತ ಹೇಳಿ ಒಂದು ಮಾತನ್ನ ತಾವು ಹೇಳುತ್ತಿದ್ರಿ, ಅವನಿಗೆ ಬೋಧನೆ ಮಾಡುತ್ತಿದ್ರಿ ಅಂತಂದ್ರೆ ಆ ಹಿಂಸೆ ಕಾರ್ಯವನ್ನ ಬಿಟ್ಟ ಅಹಿಂಸಾ ಕಾರ್ಯದಲ್ಲಿ ವೃತ್ತಿಯಿಂದ ಪ್ರವೃತ್ತಿ ಆಗ್ತಿದ್ದವ. ಅದಕ್ಕೆ ತಾವು ಯಾಕೆ ಹೇಳಿಲ್ಲ? ಅದಕ್ಕೆ ತೀರ್ಥಂಕಾರರು ನಕ್ಕರು, ಅದು ಸಮಯ ಬರಲಿ ನಿಮಗೆ ತಿಳಿಸ್ತಂಗ. ಮತ್ತೆ ಸಂಚಾರ ಮಾಡ್ತಾವು. ಸೂರ್ಯೋದಯ ಆದ ಕೂಡಲೇ ತಮ್ಮ ಪೂಜೆ ವಿಧಿ ವಿಧಾನಗಳನ್ನು ಮುಗಿಸಿಕೊಂಡು ಮತ್ತೆ ಸಂಚಾರ ಮಾಡಕತ್ತರು. ಕಾಡಿನಲ್ಲಿ ಒಂದು ಹೆಬ್ಬಾವು ಬಿದ್ದಿತ್ತು. ಕಾಡಿನಲ್ಲಿ ಏನಾಗಿತ್ತಪ್ಪ ಅಂದ್ರ ಒಂದು ಹೆಬ್ಬಾವು ಬಿದ್ದಿತ್ತು.
ಆ ಹೆಬ್ಬಾವಕ್ಕ ಲಕ್ಷಾಂತರ ಇರುವೆಗಳು, ಕಟ್ಟಿರುವೆಗಳು, ಕೆಂಪು ಇರುವೆಗಳು ಎಲ್ಲ ಅದಕ್ಕೆ ಹಾವಿ ಹಿಂಸಾ ಕೊಡುತ್ತಿದ್ವು. ಹಾವು ಒಂದು ಸಣ್ಣ ಚಪ್ಪಡಿಸ್ತಿತ್ತು. ಆಗಲ್ಲಿ ಆದಿನಾಥ ತೀರ್ಥಂಕರ ಮಿತ್ರರು ಇದೇನು ಇದು ಹೆಬ್ಬಾವ್ರಿ, ಇವು ಇರುವಿಗಳ್ರಿ. ನಾನು ಎಷ್ಟೋ ಸಲ ಜಾಲಗಾರನಿಗೆ ಬೋಧನೆಯನ್ನು ಮಾಡಿನು. ಈ ಹಿಂಸಾ ವೃತ್ತಿಯನ್ನು ಬಿಟ್ಟು ಅಹಿಂಸಾ ವೃತ್ತಿಗೆ ಬಾರಪ್ಪ, ಅನೇಕ ಮತ್ತೆ ಕಾಯಕಗಳದಾವ, ಅವುಗಳನ್ನು ಮಾಡಿ ನೀನು ಉಪಜೀವಿಸುವ ಹೇಳಿದ್ರು ಅವನು ಕೇಳಿಲ್ಲ. ಆತ ಮಗನ ಹೊಂದ್ಯಾನ, ಹೆಬ್ಬ ಮಾಯಿ ಹುಟ್ಟ್ಯಾನ. ಅವು ಏನು ಮೀನುಗಳು ಚಟ್ಪಡಿಸ್ತಿದ್ದಿಲ್ಲ ಬಳಿ ದಂಡಿಗೆ, ಅವೆಲ್ಲ ಇರಿಬಿಗಳಾಗಿ ಇವನು ಹಿಂಸಾ ಕೊಡಕತ್ತೆ ಅಂತ ಹೇಳಿದ್ರು. ಇದು ಒಂದ ಜನ್ಮದ ಸಂಬಂಧ ಇಲ್ಲ, ಅನೇಕ ಜನ್ಮಗಳ ಒಂದು ಸಂಬಂಧ ಐತಿ. ಯಾವ ರೀತಿ ನಾವು ಪಾಪಾದಿ ಕರ್ಮಗಳನ್ನು ಮಾಡ್ತೀವೋ ಅಂಥ ಜನ್ಮವನ್ನು ಬಂದು ಅದಕ್ಕೆ ಜನ್ಮಕ್ಕೆ ನಾವು ಬರ್ತಕ್ಕಂಥ ನೋವು ದುಃಖಕ್ಕೆ ಕಾರಣಿ ಪುರುಷರಾಗಬೇಕಾಗ್ತದ. ಪುಣ್ಯ ಧರ್ಮಾದಿಗಳನ್ನು ಇಂಥ ಕಾರ್ಯಕ್ರಮಗಳನ್ನೆಲ್ಲ ನಾವು ಮಾಡಿ ಒಂದು ಒಳ್ಳೆಯ ಒಂದು ಜನ್ಮದಲ್ಲಿ ನೀವು ಬಂದು ಸುಖಜೀವಿಗಳಾಗಬೇಕಾಗಿತ್ತಪ್ಪ ಅಂತಂದ್ರೆ ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಅದಕ್ಕೆ ಎಲ್ಲದ ಇದಕ್ಕಿಂತಲೂ ಅಹಿಂಸಾ ಪರಮೋ ಧರ್ಮ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಬೇಡ ಆ ಧರ್ಮ, ಬೇಡ ಈ ಧರ್ಮ, ಆವ ಧರ್ಮವು ಬೇಡ, ಅಹಿಂಸಾ ಪರ ಧರ್ಮವಾಗಿರ್ತಕ್ಕಂಥ ಜೈನ ಧರ್ಮವ ನನ್ನ ಮಸ್ತಕದ ಮೇಲೆ ಇರಲಿ ಸರ್ವಜ್ಞ ಅಂತ ಹೇಳೋ ಒಂದು ಮಾತು ಹೇಳ್ತಾರೆ. ಅದಕ್ಕೆ ಅಹಿಂಸಾ ಪರಮೋ ಧರ್ಮ ಅನ್ನುವಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದನ್ನ ಆ ಪೂಜ್ಯರು ತಮ್ಮೆಲ್ಲರಿಗೆ ಬೋಧನೆ ಮುಖಾಂತರ ಆಗಿ ಈ ಮನುಷ್ಯ ಜೀವನ, ಈ ಮನುಷ್ಯ ಕಲ್ಯಾಣ ಆಗಿ ಉದ್ಧಾರ ಆಗ್ಬೇಕನ್ನೋ ಉದ್ದೇಶ ಇಟ್ಟುಕೊಂಡು ಬಾಲ ಕಾರ್ಯಕ್ರಮ ಬಹಳ ಚಂದ ಮಾಡಿರ ಅಲಗೂರು ಗ್ರಾಮಸ್ಥರಲ್ಲಿ. ನಿಮ್ಮ ಜೈನ ಸಮುದಾಯದಲ್ಲಿ ಬಹಳ ಬಿಕ್ಕಟ್ಟಿರಂಗಲ್ಲ. ಅದರಾಗಿ ಈ ಧರ್ಮ ಕಾರ್ಯಗಳು ಭಕ್ತ ಅಂತಂದ್ರೆ ಎಲ್ಲರೂ ಒಂದಾಗಿ ಎಲ್ಲೇ ಮಾಡ್ರಿ, ಸಾಣದಲ್ಲಿ ದ್ವಾರದಲ್ಲಿ. ಈಗಂತೂ ಬಹುಶಃ ನಾವು ಈ ನಿಮ್ಮ ಮಂಟಪ ನೋಡಿ ಮೈಸೂರು ಮಹಾರಾಜರ ಅರಮನೆ ಒಳಗೆ ಹೊಂಟಿವು ಅನ್ನೋದು ನಮಗೆ ಅನಿಸ್ತೇವೆ. ಇಂಥ ಬಳ್ಳು ಮಂಟಪದಲ್ಲಿ ತಾವೆಲ್ಲರೂ ಇದರ ಜೊತೆನ ಅನ್ನದಾಸೋಹ, ಜ್ಞಾನ ದಾಸೋಹ, ಭಕ್ತಿ ದಾಸೋಹ, ಸೇವಾ ದಾಸೋಹ, ಈ ಎಲ್ಲ ದಾಸೋಹಗಳಲ್ಲಿ ಪಾಲ್ಗೊಂಡು ತಾವೆಲ್ಲರೂ ಉದ್ಧಾರ ಆಗಬೇಕು ಅಂಥ ಶಕ್ತಿ, ಭಕ್ತಿ, ಯುಕ್ತಿ ಎಲ್ಲ ಮಹಾತ್ಮರು, ಎಲ್ಲ ತೀರ್ಥಂಕರರು, ಪೂಜ್ಯರು ತಮಗೆ ಕೊಟ್ಟು ಆಶೀರ್ವದಿಸಲಿ ಅಂತ ಹೇಳಿ 4 ಮಾತುಗಳನ್ನು ಮುಗಿಸುತ್ತೆ. ಕೊಲ್ಲುವ ಧರ್ಮವನ್ನು ಇದು ಒಲೆಯಲ್ಲಿಕ್ಕು, ಕೊಲ್ಲಲಾಗದ ಎನ್ನ ಜೈನ ಧರ್ಮವನ್ನು ತಲೆಯ ಮೇಲಿಕ್ಕು ಎಂಬ ಸರ್ವಜ್ಞನ ಮಾತನ್ನು ನೆನೆಸ್ತಾ ಜೈನರ ಅಹಿಂಸಾ ತತ್ವ, ಕರ್ಮ ಸಿದ್ಧಾಂತ ಹಾಗೂ ಭಾವಾವಳಿಯ ಬದುಕಿನ ಬಗ್ಗೆ ಅನಾವರಣಗೊಳಿಸಿದಂತಹ ಪೂಜ್ಯ ಶ್ರೀ ಶಿವಯ್ಯ ಮಾಡ್ತಾ ಇದ್ದಾರೆ. ಎದ್ದು ಸ್ವಾಮೀಜಿಯವರಿಗೆ ಗುರುಗಳಿಗೆ ಸನ್ಮಾನ ಕೊಡ್ರಿ. ವಿಶೇಷ ಆಹ್ವಾನಿತರಾಗಿ ಬಂದು ಪರಮ ಪೂಜ್ಯ ಶ್ರೀ ಮೇಡಮ್ ಅವ್ರು ಬೇಂದ್ರ ಒಂದು 2 ಮಿನಿಟ್ ಹೇಳಕ್ಕಿದೆ. ಶ್ರೀಗಳಾದ ಶಿವಯ್ಯ ಮಹಾಸ್ವಾಮೀಜಿಗಳು, ಬಬಲಾದಿ ಮಠ ಚಮಕೇರಿ ಕತ್ನಳ್ಳಿ, ಇವರೇ ಆ ಮಹಾ ಸ್ವಾಮಿಗಳಿಗೆ ಅನಂತ ಧನ್ಯವಾದಗಳು. ಜೋರಾದ ಚಪ್ಪಾಳೆಯನ್ನ ತಟ್ಟೋಣ. ಈಗ ಚಮಕೇರಿ ಮಠದಾಗ ಕುಂತಾನ ಶಿವಯ್ಯ ಮುತ್ಯ. ಬಂದು ನೋಡು ಚಮಕೇರಿ ಮಠದಾಗ ಕುಂತಾನ ಶಿವಯ್ಯ ಮುತ್ಯ. ಬಂದವರಿಗೆ ಪ್ರಸಾದ ನೀಡಿ ಹರಿಸಿ ಕಳಿಸತಾನ ಒಳ್ಳೆಯದಾಗಲಿ ಅಂತ. ಬಂದು ನೋಡು
ಬೆಳಕು ಹರಡಿದಾತನ ಮಠದ ಬಾಗಿಲು ತೆರೆದಿದೆಯೋ ಭಕ್ತರ ಹೆಜ್ಜೆ ಸಾಗುತ್ತಿದೆಯೋ ಒಂದೊಂದು ಮನಸ್ಸು ಬೇಡಿಕೆ ತಂದು ಶಿವಯ್ಯ ಮುತ್ಯಾನ ಬಳಿ ನಿಂತಿದೆಯೋ ಕೈಯಲ್ಲಿ ಪ್ರಸಾದ ತಗೊಂಡು ಕಣ್ಣಲ್ಲಿ ಆಶೀರ್ವಾದ ಕೊಟ್ಟು ಹೋಗಿ ಬನ್ನಿ ಸುಖವಾಗಿರಿ ಅಂತ ನಗುತ್ತ ಕಳಿಸುತ್ತಾನ ಶಿವಯ್ಯ ಮುತ್ಯ ಬಂಗ